ಹಾಯ್ ನಮಸ್ಕಾರ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಂಜಗಿ ಗ್ರಾಮದ 7 ಸ್ಟಾರ್ ನ್ಯೂಸ್ಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ. ಈ ಗ್ರಾಮದಲ್ಲಿ ಈ ನಬಿ ಸಾಬ್ ದರ್ಗಾ ಹತ್ರ ಏನಿದೆಯಲ್ಲ, ಈ ನೀರು ಹರಿಯುವ ಮೂಲಕ ವಿದ್ಯಾರ್ಥಿಗಳಿಗೆ ಹಾಗೂ ಮೆಟ್ಗಿಗೆ ಹೋಗುವ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ನಮ್ಮ ಹೆಸರೇನು? ರಿಯಾಜ್ ಅಂತ ಹೇಳಿ ಸರ್ ನನ್ನ ಹೆಸರು. ಏನು ವರ್ಕ್ ಏನ್ ಮಾಡ್ತಾ ಇರೋದು ನೀವು? ನಾನು ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ಆಗಿದ್ದೀನಿ. ಹೌದಾ? ಅದು ಏನ್ ಸಮಸ್ಯೆ ಏನಾಗಿದೆ ಸರ್? ಏನಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗೋಕೆ ಸುಮ್ಮನೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಹಳ್ಳ ಹರಿಯುವ ಮೂಲಕ ಜನಸಾಮಾನ್ಯರಿಗೂ ಹಾಗೂ ಶಾಲೆಯ ವಿದ್ಯಾರ್ಥಿಗಳಿಗೆ ಹೋಗಲು ಬರಲು ಸಮಸ್ಯೆ ಆಗ್ತಾ ಇದೆ. ಸುಮಾರು ದಿನ ಆಯ್ತು ನಾವು ಶಾಸಕರ ಗಮನಕ್ಕೆ ತಂದಿದ್ದೇವೆ. ಶಾಸಕರು ಕೆಲಸ ಮಾಡ್ತಾರೆ, ಇದಕ್ಕೆ ಏನೋ ಬಜೆಟ್ ಇಲ್ಲ ಅನ್ನೋ ಮಾತು ಹೇಳಿದ್ದಾರೆ. ಅದ್ರ ಸಲುವಾಗಿ ನಾವು ಹೇಳ್ತಾ ಇರೋದೇನಂದ್ರೆ, ತುಂಬಾ ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗಲು ತುಂಬಾ ಸಮಸ್ಯೆ ಆಗ್ತಾ ಇದೆ. ಈ ಮಳೆ ಬಂದು ಈ ಹಳ್ಳ ಹರಿಯೋದ್ರಿಂದ ಜನಸಾಮಾನ್ಯರಿಗೆ ವಿದ್ಯಾರ್ಥಿಗಳು ಶಾಲೆಯನ್ನು ಬಿಟ್ಟು 20 ದಿನ 30 ದಿನಗಟ್ಲೆ ಮನೆಯಲ್ಲಿ ಕುಂದಿರ್ತಾ ಇದ್ದಾರೆ. ಮತ್ತೆ ವಿದ್ಯಾರ್ಥಿಗಳು ಏನಾದ್ರೂ ಇದರಲ್ಲಿ ಬಂದ್ರೆ ಕೊಚ್ಕೊಂಡು ಹೋಗುವ ಪರಿಸ್ಥಿತಿ ಇದೆ. ಅದರ ಸಲುವಾಗಿ ಆದಷ್ಟು ಬೇಗನೆ ನಮ್ಮ ಶಾಸಕರು ಗಮನ ಹರಿಸಿ ಈ ಕೆಲಸವನ್ನು ಬ್ರೀಜ್ ಮಾಡಿ ಇದಕ್ಕೊಂದು ಹೋಗಲು ಬರಲು ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ಈ ಕೆಲಸ ಮಾಡಿಕೊಡ್ಬೇಕಂತ ಹೇಳ್ತಾ ಇದ್ದೇವೆ. ಶಾಸಕರ ಗಮನಕ್ಕೆ ಇಟ್ಟಿದ್ದೇವ್ರಿ. ನಾವೇ ಹೋಗಿ ಭೇಟಿಯಾಗಿ ಹೇಳಿದೇವಿ ಶಾಸಕರಿಗೆ. ಅದು ಸುಮಾರು 2-3 ಸತಿ ಹೇಳಿದೇವಿ. ಈಗ ಈ ಗ್ಯಾರಂಟಿ ಸಲುವಾಗಿ ಸ್ವಲ್ಪ ಹಣದ ಫಂಡ್ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ದಾರೆ. ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ತುಂಬಾ ಕಷ್ಟ ಆಗ್ತಾ ಇದೆ, ವಿದ್ಯಾರ್ಥಿಗಳು ಹೋಗಕ್ ಬರಕ್ ಕಷ್ಟ ಆಗ್ತಾ ಇದೆ. ಆದಷ್ಟು ಬೇಗ ಇದೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಯಾಕಂದ್ರೆ ಸ್ಕೂಲ್ ವಿದ್ಯಾರ್ಥಿಗಳು ಎಕ್ಸಾಮ್ ಇರುತ್ತದೆ, ಎಕ್ಸಾಮ್ ಎಲ್ಲ ಬಿಟ್ಟು ವಿದ್ಯಾರ್ಥಿಗಳು ಹೋಗಲು ಬರಲು ತೊಂದರೆ ಆಗ್ತಾ ಇದೆ. ಮಕ್ಕಳಿಗೆ ಹೋಗಕ್ ಇದು ಒಂದೇ ದಾರಿ ಇರೋದು. ಅಲ್ಲಿ ಒಂದಿದೆ, ಅದು 6 ಕಿಲೋಮೀಟರ್ ರೌಂಡ್ ಹಾಕಿ ಹೋಗ್ಬೇಕು. ಪಾಲಕರು ಕೆಲಸ ಬಿಟ್ರೆ ಅದು ಆ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಿ ಸ್ಕೂಲ್ ಬಿಡ್ಬೇಕಾಗ್ತದೆ. ಅದರ ಸಲುವಾಗಿ ಈಗ ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾಗಿದ್ರೆ, ಇದು ವಿದ್ಯಾರ್ಥಿಗಳ ಸಮಸ್ಯೆ ತುಂಬಾ ಇದೆ ಸ್ಕೂಲ್ಗಳು ಹೋಗಕ್ಕೆ. ಮತ್ತೆ ಏಜ್ ಆದ, ಈಗ ವಯಸ್ಸಾದವರಿಗೆ ಈ ಹಳ್ಳದಿಂದ ಹೋಗಕ್ ಬರಕ್ಕಾಗಲ್ಲ. ಅದರ ಸಲುವಾಗಿ ಆದಷ್ಟು ಬೇಗ ಇದು ಒಂದು ಕೆಲಸ ತುಂಬಾ ಪ್ರಾಮುಖ್ಯವಾದ ಕೆಲಸ ಇದೆ. ಈ ಕೆಲಸವನ್ನು ನಮ್ಮ ಶಾಸಕರು ಮನಸ್ಸಿನಲ್ಲಿ ತಗೊಂಡು ಆದಷ್ಟು ಬೇಗ ಈ ಕೆಲಸವನ್ನು ನೆರವೇರಿಸಿ ಕೊಡ್ಬೇಕಂತೇಳಿ ಅವ್ರ ಹತ್ರ ಕಳಕಳಿಯ ವಿನಂತಿ ಮಾಡ್ಕೊಳ್ತಾ ಇದೀವಿ. ಸರ್, ಇದು ನೋಡ್ರಿ, ನಮ್ಮ ಶಾಸಕರು ಆದಷ್ಟು ಬೇಗ ಗಮನ ಹರಿಸಿ ಇದೊಂದು ಕೆಲಸ ಮಾಡ್ಬೇಕು. ಇಲ್ಲತ್ತಂದ್ರೆ ನಮ್ಮ ಶಾಸಕರು ಒಳ್ಳೆಯವರು ಇದ್ದಾರೆ, ಕೆಲಸ ಮಾಡ್ತಾರೆ. ಯಾಕೋ ಇದೇ ಒಂದ್ ಸ್ವಲ್ಪ ವೇಟ್ ಆಗ್ತಾ ಇದೆ, ಈ ಕೆಲಸ ಆಗ್ತಾ ಇಲ್ಲ. ಆದಷ್ಟು ಬೇಗ ಶಾಸಕರ ಗಮನ ತಗೋಬೇಕು, ಗಮನ ಹರಿಸಿ. ವಿದ್ಯಾರ್ಥಿಗಳ ಮೇಲೆ ಕಾಳಜಿ ಇದೆ ಶಾಸಕರಿಗೆ. ಅದರ ಸಲುವಾಗಿ ಶಾಸಕರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಆದಷ್ಟು ಬೇಗ ಈ ಕೆಲಸ ಆಗ್ಬೇಕು. ನಾವು ಶಾಸಕರನ್ನು ಕೇಳ್ಕೊಳ್ಳೋದಷ್ಟೇ. ನಾವು ಕಾಂಗ್ರೆಸ್ ಪಕ್ಷದವರೇ, ಆದ್ರೆ ಈ ನಮ್ಮ ಶಾಸಕರು ಕೆಲಸ ಯಾವುದು ತಡೆಗಟ್ಟಿಲ್ಲ ಇಲ್ಲಿವರೆಗೂ. ಇದೇ ಒಂದ್ ಸ್ವಲ್ಪ ಈ ಗ್ಯಾರಂಟಿ ಸಲುವಾಗಿ ಹಣಕಾಸು ತೊಂದರೆ ಇದೆ, ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಗೆ. ಆದಷ್ಟು ಬೇಗನೆ ಈ ಕೆಲಸವನ್ನು ಶಾಸಕರು ಗಮನ ಹರಿಸಿದ ಒಂದು ಕೆಲಸ ಮಾಡಿಕೊಡ್ಬೇಕು. ತುಂಬಾ ಇಂಪಾರ್ಟೆಂಟ್ ಕೆಲಸ. ಸುಮಾರು 100 ಇದು ದೊಡ್ಡ ವಸ್ತಿ ಇದೆ. ಇದು ಒಂದು 100 ರೈತರು ಇರಂತ ಮನೆಗಳಿದಾವೆ ಈ ಕಡೆ. ಅದಕ್ಕೆ ಇದು ಆದಷ್ಟು ಬೇಗ ಹೋಗಲು ಬರಲು ತೊಂದರೆ ಆಗ್ತಾ ಇದೆ. ಇಲ್ಲಿ ಯಾವ ವಾಹನಗಳೂ ಹೋಗಲ್ಲ, ನಡ್ಕೊಂಡ್ ಬರಾಕು ಆಗಲ್ಲ. ವಿದ್ಯಾರ್ಥಿಗಳಿಗೂ ಕಷ್ಟ, ರೈತರಿಗೂ ಕಷ್ಟ, ಏಜ್ ಆದವರಿಗೂ ಕಷ್ಟ ಇದೆ. ಅದ್ರ ಸಲುವಾಗಿ ಇದೊಂದು ಕೆಲಸ ಮಾಡಿಕೊಡ್ಬೇಕಂತೇಳಿ ಮತ್ತೊಮ್ಮೆ ಹೋದೊಮ್ಮೆ ಶಾಸಕರಿಗೆ ಮನವಿ ಮಾಡಿ. ಇದೆ ಎರಡು ಬಾಂದರ್ ಇದೆ. ಆದ್ರೆ ಅದು ಬಾಂದರ್ ಓರಾಗಿ ಮತ್ತೆ ದಾಟಿ ಇಲ್ಲಿ ಬರ್ತಾ ಇದೆ ನೀರು. ಬಾಂದರ್ ಇದೆ, 1-2 ಬಾಂದರ್ ಇದೆ ಸರ್. ಸರಿ, ಈಗ ಗ್ರಾಮಸ್ಥರು 3-4 ತಿಂಗಳು ಐತ್ರಿ. ತಕ್ಷಣ ಬಾದ ಐತ್ರಿ. ಈಗ ನಿಮ್ದು ಮನಿ ಆಚೆ ಕಡೆ ಅದೇನ್ರಿ? ಮನೆ ಹಚ್ಚಿ ಕಡೆ ಅದ. ಎಷ್ಟು ಮನಿ ಅವ್ರಿ? ಹಚ್ಚಿ ಕಡೆ 2-3 ಮನೆ ಅವ್ರಿ ಮನ. ಈಗ ಬರ್ಬೇಕಾದ್ರ ಬಾಳ ದೂರಿಂದ ದೂರಿಂದ 5-6 ಕಿಲೋಮೀಟರ್ ಸುತ್ತಾಗಿ ಹೋಗೋದೇ ಬಾಲಲ್ಲತ್ತವ್ರ ಪಾರ್ವಾಳ ಸಾಲಿ ಬಾಲಕರು. ಒಂದಿನ ಪಾಲಕರು ಕೆಲ್ಸಕ್ಕೆ ಹೋಗೋರು ಅದಾರ ಇಲ್ಲಿ. ಎಲ್ಲರೂ ಕೆಲ್ಸ ಬಿಟ್ಟು ಸಾಲಿ ಮಕ್ಕಳಿಗೆ ಒಯ್ದು ಬಿಡ್ಬೇಕಾಗ್ತದೆ. ಕೆಲ್ಸ ಬಿಡ್ಬೇಕು, ಮಕ್ಕಳಿಗೆ ಸಾಲಿಗೆ ಬಿಡ್ಬೇಕು, ಇಲ್ಲ ಮಕ್ಕಳಿಗೆ ಸಾಲಿ ಬಿಡಿಸ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು. ಹಿಂಗಾಗತ್ತೆ. ಇದರ ಸಂಬಂಧವಾಗಿ ನೀವು ಎಲ್ಲೆಲ್ಲಿ ಹೇಳಿರಿ, ಯಾರ್ಯಾರಿಗೆ ಹೇಳಿರಿ? ಈಗ ಇದರ ಸಂಬಂಧ ನೋಡ್ರಿ ಸರ್, ಆಲ್ರೆಡಿ ಈಗ ನಾವು ನಮ್ಮ ಪಂಚಾಯತ್ ತಿಳಿಸಿದಾರೆ. ಮೇಲಾಗಿ ಏನದ, ನಮ್ಮ ಶಾಸಕರಿಗೂ 2-3 ಸಲ ಮನವಿ ಮಾಡಿದಾರೆ. ಈಗ ನಂಬಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ, ಶಾಸಕರು ಮಾಡ್ತಾರೆ, ಮಾಡೋ ಇಚ್ಛಾ ಮನೋಭಾವನೆ ಆದ್ರೆ ನಂಬಲ್ಲಿ ಲೀಡರ್ಗಳು ಏನ್ ಮಾಡ್ತಾರೆ ಗೊತ್ತೇನ್ರಿ ಸರ್? ಲೀಡರ್ಗಳು ವೈಯಕ್ತಿಕ ಕೆಲಸ ಬಿಡ್ತಾರೆ. ಅವ್ರೆ ಇಂಥ ಸಾರ್ವಜನಿಕ ಕೆಲಸ ಬಿಡಲ್ರಿ ಅವರು. ಯಾಕೆ ನಮಗೊಂದು ಬೋರ್ ಹಾಕೊಡ್ರಿ, ನಮಗೊಂದು ಬಾಯಿ ಹೊಡೆದ್ ಕೊಡ್ರಿ, ಎಲ್ಲಾರ ಒಂದ್ CC ಹಾಕೊಡ್ರಿ, 6 ಇಂಚ್ ಹಾಕೋದಿತ್ತಂದ್ರೆ 3 ಇಂಚ್ CC ಹಾಕೊಂಡು ನಾವು ಬಿಲ್ ತಗೋತೀವಿ, ಇಂಥ ಕೆಲಸ ಕೇಳ್ತಾರ.
ಇಂತ ಏನ ಎಮರ್ಜೆನ್ಸಿ ಅವಶ್ಯಕತೆ ಇದು ಸಾರ್ವಜನಿಕ ಕೆಲಸ ಇದು ಬಹಳ ಅವಶ್ಯಕತೆ ರೀ. ಎಲ್ಲಕ್ಕಿಂತ ಈಗ ನಮ್ಮ ಊರಾಗ ಲೆಕ್ಕಾಚಾರ ಹಾಕಿದ್ರೆ ಯಾವ ಕೆಲ್ಸಕ್ಕಿಂತ ಇದು ಅವಶ್ಯಕತೆ ಇದೆ. ಯಾಕಂತಂದ್ರೆ ಮಕ್ಕಳ ವಿದ್ಯಾಭ್ಯಾಸ ಹಾಳಾಗ್ತದ್ರಿ. ಮಕ್ಕಳ ವಿದ್ಯಾಭ್ಯಾಸ ಹಾಳಾಗ್ತದ. ಹಂಗಾಗಿ ಇಂಥ ಕೆಲಸಗಳಿಗೆ ನಮ್ಮ ಲೀಡರ್ಗಳು ಏನಾದ ಮಾನ್ಯತೆ ಕೊಡೋರಿ. ನಮ್ಮ ಊರ ಲೀಡರ್ಗಳು ಶಾಸಕರ ಬಳಿ ಮಾಡ್ಬೇಕಂದ್ರೆ ಮನೋಭಾವನೆ ಅದ್ರಿ. ಆದ್ರೆ ನಾವು ಶಾಸಕರ ಶಾಸಕರಿಗೆ ಕನ್ವಿನ್ಸ್ ಮಾಡಿ ಹೇಳ್ಬೇಕಾರೆ ಅವ್ರು ತಿಳ್ಕೊತಾರೆ. ಅವ್ರನ್ನ ದಿನ ಬಂದು ನೋಡಲ್ಲ ಶಾಸಕರು. ನಮ್ಮಂತವ್ರು ಯಾರು ಆಪ್ತರ ಇರ್ತಾರೆ ಅವ್ರು ಕನ್ವಿನ್ಸ್ ಮಾಡಿ ಹೇಳಿದ್ರೆ ತಿಳ್ಕೊತಾರ್ರಿ. ನಾವೇನ್ ಶಾಸಕರ ಹತ್ತಿರ ಇರುವಂತ ಕಾರ್ಯಕರ್ತರು ಇದ್ರ ಬಗ್ಗೆ ಏನು ಹೇಳಿಲ್ಲ. ಇದ್ರ ಬಗ್ಗೆ ಅವ್ರು ಚಕಾರ ಎತ್ತಲ್ರಿ. ನಾ ಈಗ ಇಲ್ಲಿ ಏನ ಈ ಬಾಂಧರ ಬಗ್ಗೆ ಅವ್ರ ಏನು ಹೇಳಲ್ರಿ. ಈಗ ನಾವು ಶಾಸಕರು ಮತ್ತು ಎಲ್ಲರೂ ಕೂಡಿದ್ದಾರೆ ಇಲ್ಲಿ ನಮ್ಮ ಹಂಜಗಿಗೆ ಬಂದಿರೋ ಶಾಸಕರು. ಅವಾಗ ಹೇಳ್ಬೇಕಾದ್ರೆ ಇವ್ರ ಪಂಚಾಯತಿ ಅವ್ರು ಏನಂದ್ರಿ, ಇಲ್ಲ ನಾವು ಮಾಡ್ಕೊಡ್ತೇವ್ರಿ ಗೌಡ್ರ ಅಂತಂದ್ರು. ನಾವು ಪಂಚಾಯತಿನ ಮಾಡ್ಕೊಡ್ತೇವೆ ಅಂತಂದ್ರೆ ಇನ್ನತನ ಅದಾಗ ಏನೂ ಇಲ್ಲ. ಈ ಮುಖಾಂತರ ಶಾಸಕರಿಗೆ ಏನ್ ತಿಳಿಸ್ಬೇಕಂತ ನೋಡ್ರಿ, ಶಾಸಕರ ಬಲ್ಲಿ ಒಂದು ದಯವಿಟ್ಟು ಕಳಕಳಿ ಮನವಿ. ಯಾವಾಗಲೂ ನಮ್ಮ ಶಾಸಕರು ಏನಂತಾರೆ, ನಮ್ಮ ಹಂಜಗಿ ಊರ ಅಂತಂದ್ರೆ ನಾವು ತವ್ರ ಮನೆ ಅಂತ ಹೇಳ್ಕೊತ ಬಂದಾರ್ರಿ. ದಯವಿಟ್ಟು ಈ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಒಂದು ಅನುಕೂಲ ಮಾಡ್ಕೊಳ್ಬೇಕು. ಇದೊಂದು ಬ್ರಿಡ್ಜ್ ಕಮ್ ಬಂದಾರ. ಇದೊಂದು ಮಾಡಿದ್ರೆ ಎಲ್ಲ ಸುಮಾರು ಏನದಪ್ಪ ಅಂತಂದ್ರೆ ಒಂದು 100 ಮನೆಗಳಿಗೆ ಒಂದು ಅನುಕೂಲ ಆಗ್ತದ. ದಯವಿಟ್ಟು ಏನೇ ಹಾಕಿದ್ರೆ ಇದೊಂದು ಎಲ್ಲ ನಮ್ಮ ಊರನ್ನ ಎಲ್ಲ ಕೆಲಸ ಪೆಂಡಿಂಗ್ ಹಾಕ್ರಿ. ಇದು ಕೆಲಸ ಮಾಡ್ಕೊಡ್ಬೇಕಂತ ಒಂದು ನಮ್ಮ ಕಳಕಳಿ ಮನವಿ ರೀ.